ಆನ್ಸರ್ ಗೊತ್ತಾದ್ರೆ ಕಮೆಂಟ್ ಮಾಡಿ. ಈಗ ರೆಸಿಪಿ ಕಡೆ ನೋಡೋಣ. ಇವತ್ತು ಏನ್ ಮಾಡ್ತಾ ಇದ್ದೀನಂದ್ರೆ ಜಾಮೂನ್ ಮಾಡ್ತಾ ಇದ್ದೀನಿ, ಗುಲಾಬ್ ಜಾಮೂನ್. ನೋಡೋಣ ಬನ್ನಿ. ಒಂದು ಬೌಲ್ ತಗೊಳ್ಳಿ. 2 ಕಪ್ ಅಷ್ಟು ಗುಲಾಬ್ ಜಾಮೂನ್ ಪೌಡರ್ ತಗೊಂಡಿದ್ದೀನಿ ನಾನು. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೆ ತಗೋಬಹುದು. ನೋಡಿ 2 ಕಪ್ ಅಷ್ಟು ಗುಲಾಬ್ ಜಾಮೂನ್ ಪೌಡರ್ ತಗೊಂಡಿದ್ದೀನಿ. ಒಂದು ಚಿಕ್ಕ ಕಪ್ ಅಷ್ಟು ಮಿಲ್ಕ್ ತಗೊಂಡಿದ್ದೀನಿ. ನೀವು ಮಿಲ್ಕಿಂದನೂ ಪೂರನೂ ಕಲಿಸ್ಕೋಬಹುದು, ಇಲ್ಲಾಂದ್ರೆ ನೀರನ್ನು ಹಾಕ್ಬೋದು. ಮಿಲ್ಕ್ ಹಾಕಿದ್ರೆ ಇನ್ನೂ ಸಾಫ್ಟ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಮಿಲ್ಕ್ ಹಾಕ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಅದಕ್ಕೆ ಆಯ್ತು. ಈಗ 10 ನಿಮಿಷ ಕ್ಲೋಸ್ ಮಾಡಿಡಿ. ಈಗ 2 ಕಪ್ ಅಷ್ಟು ಸಕ್ಕರೆ ಹಾಕೊಳ್ಳಿ. ಸಕ್ಕರೆ ಪಾಕ ಮಾಡ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ ಅದೇ ಕಪ್ಪಿಂದಾನೇ ನಾನು 2 ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಮೆಜರ್ಮೆಂಟು ಕರೆಕ್ಟ್ ಆಗಿದ್ರೆ ಹಾನನು ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಕುದಿಲೇದು. ಈಗ ಜಾಮೂನ್ನ ಈಗ ಉಂಡೆ ಮಾಡ್ಕೊಳ್ಳೋಣ. ಅದನ್ನ ನೀವು ಯಾವ ಹದಕ್ಕೆ ಬೇಕಾದ್ರೂ ಮಾಡ್ಕೋಬಹುದು. ಜಾಮೂನ್ನ ತುಂಬಾನೇ ಸಾಫ್ಟ್ ಆಗಿ ಇರಬೇಕು. ಸೊ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ನಾದ್ಕೊಳ್ಳಿ. ನಾದ್ಕೊಂಡು ಆದ್ಮೇಲೆ ರೋಲ್ ಮಾಡಿ. ನೋಡಿ ಈ ತರ ಶೇಪಲ್ಲಿ, ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಆಗಿದೆ. ಈಗ ಒಂದೇ ಸರಿ ಮಾಡಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಮಾಡಕ್ಕೆ. ಆದ್ರೆ ಮಾಡಿಟ್ಕೊಂಡ ನಂತರ ಬೇಗ ಎಣ್ಣೆಯಲ್ಲಿ ಬಿಟ್ಕೋಬೇಕು, ಇಲ್ಲಾಂದ್ರೆ ಸೀಳೋಗ್ಬಿಡತ್ತೆ. ನೋಡಿ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡ್ಕೊಳ್ಳಿ. ಈಗ ಸಕ್ಕರೆ ಪಾಕನೂ ರೆಡಿ ಇದೆ. ಈಗ ಸೊ ಒಂದೊಂದೇ ಬಿಟ್ಕೊಳ್ಳಿ ಎಣ್ಣೆಗೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಹೊಳಸಿ ಹಾಕಿ ಅದನ್ನ. ಮತ್ತೆ ರೆಡ್ ಕಲರ್ ಅಥವಾ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಲೆ ಕರ್ಕೊಳ್ಳಿ. ಈ ಜಾಮೂನು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ನೋಡಿ ಜಾಮೂನ್ ರೆಡಿ ಆಯ್ತು. ಈಗ ನೆಕ್ಸ್ಟ್ ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಹದಕ್ಕೆ ಆದ್ರೆ ಸಾಕಾಗುತ್ತೆ. 2 ಕಪ್ ಅಷ್ಟು ಸಕ್ಕರೆ, 2 ಕಪ್ ಅಷ್ಟು ನೀರು. ಈಗ ಪಾಕನ ಮುಚ್ಚಿಟ್ಟಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ಅದು ಬಿಸಿನೇ ಇದೆ. ಸೊ ಜಾಮೂನು ಕರೆದಿದೆ ಅಲ್ಲ, ಕರೆದಿಟ್ಕೊಂಡಿರೋದು ಅದಕ್ಕೆ ಹಾಕೊಳ್ಳಿ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ನಾನು. ನೋಡಿ
ಗುಲಾಬ್ ಜಾಮೂನ್ ರೆಡಿ ಐತೀಗ. ತುಂಬಾನೇ ಚೆನ್ನಾಗಿ ಬಂದಿದೆ. ಸ್ವೀಟು ಅಷ್ಟೇ ಕರೆಕ್ಟ್ ಆಗಿ ಬಂದಿದೆ. ಈ ಚಾನೆಲ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಜಾಮೂನ್ ಯಾವ ತರ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ತುಂಬಾನೇ ಟೇಸ್ಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ,